ಪ್ರತಿ ಬಾರಿ ಮೈಸೂರು ಅಂದಾಗ ನಮಗ್ ನೆನಪಾಗೋದು ಅರಮನೆ ಅಥವಾ ಚಾಮುಂಡಿ ಬೆಟ್ಟ. ಆದ್ರೆ ಇವತ್ತು ನಾನು ನಿಮ್ಮನ್ನ ಮೈಸೂರಿನ ಪಕ್ಕದಲ್ಲೇ ಇರೋ ಒಂದು ಅದ್ಭುತವಾದ ಗುಪ್ತ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅದೇ ವಡಗಲ್ಲು ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ. ಬನ್ನಿ, ಇವತ್ತಿನ ಈ ಸುಂದರ ಪ್ರಯಾಣವನ್ನ ಶುರು ಮಾಡೋಣ. ನೀವು ಮೈಸೂರಿನಿಂದ ಬರೋದಾದ್ರೆ ಬನ್ನೂರು ರಸ್ತೆಯಲ್ಲಿ ಸುಮಾರು 35 ಕಿಲೋಮೀಟರ್ ಬರಬೇಕು. ರಸ್ತೆಯ ಎರಡು ಬದಿಯಲ್ಲಿ ಹಸಿರು ಗದ್ದೆಗಳು, ತೆಂಗಿನ ತೋಟಗಳು ನಿಮ್ಮನ್ನ ಸ್ವಾಗತಿಸುತ್ತವೆ. ಮಂಡ್ಯ ಜಿಲ್ಲೆಯ ಬಿ ಬೆಟ್ಟಹಳ್ಳಿ ಗ್ರಾಮದ ಹತ್ತಿರ ಈ ಬೆಟ್ಟ ಸಿಗುತ್ತೆ. ಇಲ್ಲಿಗೆ ಬರೋ ದಾರಿ ತುಂಬಾನೇ ಚೆನ್ನಾಗಿದೆ. ಸಣ್ಣ ಹಳ್ಳಿಗಳ ನಡುವೆ ಡ್ರೈವ್ ಮಾಡೋದೇ ಒಂದು ಖುಷಿ. ಬೆಟ್ಟದ ಬುಡಕ್ಕೆ ಬಂದ ತಕ್ಷಣ ನಿಮಗೆ 2 ದಾರಿಗಳಿವೆ. ಗಾಡಿಯಲ್ಲೇ ಬೆಟ್ಟದ ಮೇಲಕ್ಕೆ ಹೋಗೋಕೆ ಡಾಂಬರು ರಸ್ತೆ ಇದೆ. ಇಲ್ಲ ಅಂದ್ರೆ ನೀವು ಟ್ರೆಕ್ಕಿಂಗ್ ಇಷ್ಟಪಡೋರಾದ್ರೆ ಕಲ್ಲಿನ ಮೆಟ್ಟಿಲುಗಳ ಮೂಲಕ ಹೋಗಬಹುದು. ಬೆಟ್ಟ ಹತ್ತುವಾಗ ಇಲ್ಲಿನ ವಿಚಿತ್ರವಾಗಿ ಜೋಡಣೆಯಾದ ಕಲ್ಲುಗಳನ್ನು ಗಮನಿಸಿ. ಆದ್ದರಿಂದ ಇದಕ್ಕೆ ವಡಗಲ್ಲು ಅಂತ ಹೆಸರು ಬಂದಿರೋದು. ಬೆಟ್ಟದ ಮೇಲೆ ತಲುಪಿದ ತಕ್ಷಣ ಸಿಗೋದೇ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿನ ಶಾಂತಿ ಮತ್ತು ದೈವಿಕ ಶಕ್ತಿ ನಿಮ್ಮ ಎಲ್ಲಾ ಸುಸ್ತನ್ನ ಮರೆಸುತ್ತೆ. ಬೆಳಿಗ್ಗೆ ಬೇಗ ಬಂದ್ರೆ ಇಲ್ಲಿನ ಮಂಜಿನ ನೋಟವನ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲಿನ ವಿಶೇಷ ಅಂದ್ರೆ ಈ ವಿಗ್ರಹವನ್ನ ಯಾರೂ ಕೆತ್ತಿದ್ದಲ್ಲ. ಇದು ನೈಸರ್ಗಿಕವಾಗಿ ಕಲ್ಲಿನಲ್ಲಿ ಉದ್ಭವವಾಗಿರೋದು. ಇಲ್ಲಿಂದ ಸುತ್ತಲೂ ನೋಡಿದ್ರೆ ಇಡೀ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ಸುಂದರ ನೋಟ ಕಾಣುತ್ತೆ. ನವಿಲುಗಳ ಕೂಗು, ತಂಪಾದ ಗಾಳಿ ನಿಮ್ಮ ವೀಕೆಂಡ್ ಅನ್ನ ಕಲರ್ಫುಲ್ ಮಾಡುತ್ತೆ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ನಿಖರವಾದ ಸ್ಥಳಕ್ಕಾಗಿ ಲೊಕೇಶನ್ ದಯವಿಟ್ಟು ಡಿಸ್ಕ್ರಿಪ್ಷನ್ ಓದಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.